ಎಲ್ರಿಗೂ ನಮಸ್ಕಾರ. ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಡಿಸೆಂಬರ್ 2025-26 ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ಕಟಪ್ ಲಿಸ್ಟ್ ಏನಪ್ಪ ಅಂತಂದ್ರೆ ಇವತ್ತು ಬಿಟ್ಟಿದ್ದಾರೆ. ಹಾಗೂ ಇದರ ರಿಸಲ್ಟ್ ಸಹಿತ ಇವತ್ತು ಅನೌನ್ಸ್ ಆಗಿದೆ. ಹಾಗೆ ಕಟಪ್ ಎಷ್ಟೆಷ್ಟು ಯಾವ್ಯಾವ ಸಬ್ಜೆಕ್ಟ್ಗೆ ಬಂದಿದ್ದಾವೆ ಅಂತಕ್ಕಂಥದ್ದು ನಾವೇನಾದ್ರೂ ಇವತ್ತಿನ ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನೋಡಿ, ಎಕನಾಮಿಕ್ನಲ್ಲಿ ಏನಂತಂದರೆ ಎಕನಾಮಿಕ್ ಸಬ್ಜೆಕ್ಟಲ್ಲಿ ಕ್ಯಾಟಗರಿ ವೈಸ್ ನೋಡ್ರಿ, ಅನ್ರಿಸರ್ವ್ಡ್ ಮತ್ತು ಒ ಬಿ ಸಿ, ಇ ಡಬ್ಲ್ಯೂ ಎಸ್, ಎಸ್ ಸಿ ಎ ಎಸ್ ಟಿ, ಪಿ ಡಬ್ಲ್ಯೂ. ಇದ್ರಾಗ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಜೆ ಆರ್ ಎಫ್ ನೋಡೋಣ. ಜೆ ಆರ್ ಎಫ್ ಎಷ್ಟು ನಿಂತಿದೆ ಅಂತಕ್ಕಂಥ ನೋಡೋದಾದ್ರೆ ಅನ್ರಿಸರ್ವ್ಡ್ ಜನರಲಲ್ಲಿ ಏನಂತಂದರೆ 232 ಕಟಪ್ ನಿಂತಿದೆ. ಹಾಗೆ ಇದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಷ್ಟು ನಿಂತಿದೆ ಅಂದರೆ 200 ನಿಂತಿದೆ. ಇನ್ನು ಪಿ ಎಚ್ ಡಿ ಏನಪ್ಪ ಅಂತಂದ್ರೆ 170 ನಿಂತಿದೆ. ಇದೇನಪ್ಪ ಅಂತಂದ್ರೆ ಅನ್ರಿಸರ್ವ್ಡ್ ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಗೆ ಇದೇನಪ್ಪ ಅಂತಂದ್ರೆ ಹೆಲ್ಪ್ ಆಗುತ್ತೆ. ಇನ್ನು ಒ ಬಿ ಸಿ ಏನಪ್ಪ ಅಂತಂದ್ರೆ 216 ಮತ್ತು 180 ಮತ್ತು 154. ಇ ಡಬ್ಲ್ಯೂ ಎಸ್ 220, 180, 152. ಇಲ್ಲಿ ನೋಡಪ್ಪ ಅಂತಂದ್ರೆ ಎಸ್ ಸಿ ಎಸ್ ಟಿ ಹಾಗೆ 202, 198, 164, 158, ಹಾಗೆ 138, 140. ಇವೆಲ್ಲವೇನಪ್ಪ ಅಂತಂದ್ರೆ ಎಕನಾಮಿಕ್ ಸಬ್ಜೆಕ್ಟ್ನಲ್ಲಿ ಈ ಸಾರಿ ಕಟ್-ಆಫ್ ಲಿಸ್ಟ್ ಇಷ್ಟು ನಿಂತಿದೆ ನೋಡಿ. ಇನ್ನು ಕೆಳಗಡೆ ಆಲ್ ಸಬ್ಜೆಕ್ಟ್ ನೋಡ್ರಿ, ಸಬ್ಜೆಕ್ಟ್ ವೈಸ್ ಇದಾವೆ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಪ್ಪ ಅಂತಂದ್ರೆ ಎಲ್ಲ ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಒಂದೇ ವಿಡಿಯೋದಲ್ಲಿದೆ. ಇದೇನಂದ್ರೆ ಎಕನಾಮಿಕ್ನಲ್ಲಿ ಬರ್ತಕ್ಕಂಥದ್ದು. ಇನ್ನು ಪೊಲಿಟಿಕಲ್ ಸೈನ್ಸಲ್ಲಿ ಎಷ್ಟು ಕಟ್-ಆಫ್ ನಿಂತಿದೆ ಅಂತಕ್ಕಂಥ ನೋಡೋದಾದರೆ ಮೊದಲನೇದಾಗಿ ನೋಡಿ, ಪೊಲಿಟಿಕಲ್ ಸೈನ್ಸ್ ಅನ್ರಿಸರ್ವ್ಡ್ ಒಳಗೆ 214ಕ್ಕೆ ಏನಪ್ಪ ಅಂತಂದ್ರೆ ಈ ಸಾರಿ ಜೆ ಆರ್ ಎಫ್ ಏನಪ್ಪ ಅಂತಂದ್ರೆ ನಿಂತಿದೆ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ಗೆ 188, ಇನ್ನು ಪಿ ಎಚ್ ಡಿ ಕ್ವಾಲಿಫೈಗೆ 164 ಏನಪ್ಪ ಅಂತಂದ್ರೆ ಈ ಒಂದು ಪೊಲಿಟಿಕಲ್ ಸೈನ್ಸಲ್ಲಿ ಇಷ್ಟು ಈ ಸಾರಿ ನಿಂತಿದೆ ನೋಡಿ. ಇನ್ನು ಒ ಬಿ ಸಿದವ್ರಿಗೆ 202 ನಿಂತಿದೆ, 174 ಅಸಿಸ್ಟೆಂಟ್ ಪ್ರೊಫೆಸರ್, 152 ಪಿ ಎಚ್ ಡಿದವ್ರಿಗೆ. ಇ ಡಬ್ಲ್ಯೂ ಎಸ್, ಎಸ್ ಸಿ ಎಸ್ ಟಿ ನೋಡ್ಕೊತ ಎಷ್ಟೆಷ್ಟು ಬಂದಿದ್ದಾವೆ ನಿಮ್ಮ ಕ್ಯಾಟಗರಿ ವೈಸ್ ನೋಡ್ಕೊತ ಹೋಗಿ ಎಷ್ಟೆಷ್ಟು ಬಂದಿದ್ದಾವೆ ಅಂತಕ್ಕಂಥ ನಿಮ್ಗೆ ಇಲ್ಲಿ ಖಂಡಿತವಾಗಿ ಗೊತ್ತಾಗತ್ತೆ. ಇದೇನಂತಂದರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಬರ್ತಕ್ಕಂಥ ಒಂದು ಕಟ್-ಆಫ್ ಲಿಸ್ಟ್ ನೋಡ್ರಿ. ಇನ್ನು ಫಿಲಾಸಫಿಯಲ್ಲಿ ನೋಡಿ 218, 200, 172. ಹಾಗೆ ತೋರಿಸ್ಕೊಂಡು ಹೋಗ್ತೀನಿ, ಯಾಕಪ್ಪ ಅಂತಂದ್ರೆ ಜಾಸ್ತಿ ಇದ್ದಾವೆ, ಅದಕ್ಕೋಸ್ಕರವಾಗಿ ಸ್ಕ್ರೋಲ್ ಮಾಡ್ತೀನಿ. ನೀವು ಸೌಕಾಸಾಗಿ ನೋಡ್ಕೊಂಡು ಹೋಗ್ರಿ ಎಷ್ಟೆಷ್ಟು ನಿಮ್ಮ ಸಬ್ಜೆಕ್ಟ್ ವೈಸ್ ಯಾವುದ್ಯಾವುದು ಇದರಲ್ಲಿ ಎಷ್ಟೆಷ್ಟು ನಿಮ್ಗೆ ಕಟ್-ಆಫ್ ಲಿಸ್ಟ್ ಬಿಟ್ಟಿದ್ದಾರೆ. ಮತ್ತು ನಿಮ್ಮದು ಜೆ ಆರ್ ಎಫ್, ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಪಿ ಎಚ್ ಡಿ ಎಲ್ಲಿ ಕ್ವಾಲಿಫೈ ಆಗಿದೆ ಅಥವಾ ಇಲ್ಲ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು. ಇನ್ನೇನಪ್ಪ ಅಂತಂದ್ರೆ ಸೋಷಿಯಾಲಜಿಯಲ್ಲಿ ನೋಡಿ, ಈ ಒಂದು ಸೋಷಿಯಾಲಜಿ ವಿಷಯದಲ್ಲಿ ಸಹ 232ಕ್ಕೆ ಏನಪ್ಪ ಅಂತಂದ್ರೆ ಜನರಲ್ ಕ್ಯಾಟಗರಿದವರಿಗೆ ಜೆ ಆರ್ ಎಫ್ ಇದೆ. ಇನ್ನು 202 ಅಸಿಸ್ಟೆಂಟ್ ಪ್ರೊಫೆಸರ್, 180 ಅಂದ್ರೆ ಪಿ ಎಚ್ ಡಿ ಕ್ವಾಲಿಫಿಕೇಷನ್. ಇದು ಸೋಷಿಯಾಲಜಿಯಲ್ಲಿ ಆದಂತಹ ಒಂದು ವಿಷಯ. ಇನ್ನೇನಂತಂದರೆ ಹಿಸ್ಟ್ರಿಯಲ್ಲಿ ನೋಡಬೇಕಾದ್ರೆ ಅನ್ರಿಸರ್ವ್ಡಲ್ಲೇ 216, ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ 192, ಇನ್ನು ಪಿ ಎಚ್ ಡಿ ಕ್ವಾಲಿಫೈ 168. ಒ ಬಿ ಸಿದವರಿಗೆ 206, 178, 156. ಇ ಡಬ್ಲ್ಯೂ ಸಿ, ಎಸ್ ಸಿ ಎಸ್ ಟಿ ಎಷ್ಟೆಷ್ಟು ನಿಂತಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಐತಿ, ನೋಡ್ಕೊತ ಹೋರೆ. ಇನ್ನು ಆಂಥ್ರೋಫಾಲಜಿ ಒಳಗೆ ಅಲ್ಲಿ ಎಷ್ಟೆಷ್ಟು ನಿಂತಿದೆ ಅಂತ ನೋಡಿ. ಇನ್ನು ಕಾಮರ್ಸಲ್ಲಿ ನೋಡಿ, ಈ ಒಂದು ವಾಣಿಜ್ಯ ವಿಭಾಗದಲ್ಲಿ ಅನ್ರಿಸರ್ವ್ಡ್ ಒಳಗೆ ಜೆ ಆರ್ ಎಫ್ ನೋಡಿ 218, ಅಸಿಸ್ಟೆಂಟ್ ಪ್ರೊಫೆಸರ್ 186, 158 ಪಿ ಎಚ್ ಡಿ ಕ್ವಾಲಿಫೈ. ಒ ಬಿ ಸಿದವ್ರಿಗೆ ಏನಂತಂದ್ರೆ 204 ಮತ್ತು 166, ಇನ್ನು 144. ಇದೇನಂತಂದ್ರೆ ಈ ಒಂದು ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಸಬ್ಜೆಕ್ಟ್ ವೈಸ್ ಬಂದಿರುವಂಥ ಒಂದು ಕಟ್-ಆಫ್ ಆಗಿರ್ತೈತಿ. ನೆಕ್ಸ್ಟ್ ಎಜುಕೇಷನಲ್ಲಿ ನೋಡ್ರಿ, ಎಜುಕೇಷನಲ್ಲಿ 208 ಜೆ ಆರ್ ಎಫ್ಗೆ, 180 ಅಸಿಸ್ಟೆಂಟ್ ಪ್ರೊಫೆಸರ್ಗೆ, 152 ಇದೇನಂದ್ರೆ ಪಿ ಎಚ್ ಡಿಗೆ. ಇದೆಲ್ಲವನ್ನಪ್ಪ ಅಂತಂದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಎಜುಕೇಷನ್ ಸಬ್ಜೆಕ್ಟಲ್ಲಿ ಬಂದಿರುವಂಥ ಕ್ಯಾಟಗರಿ ವೈಸ್ ಕಟ್-ಆಫ್ ಮಾರ್ಕ್ಸ್ ಆಗಿರ್ತೈತಿ. ಇನ್ನು ಸೋಷಿಯಲ್ ವರ್ಕ್ದಲ್ಲಿ ನೋಡಿ, ಸೋಷಿಯಲ್ ವರ್ಕ್ದಲ್ಲಿ ಅನ್ರಿಸರ್ವ್ಡ್ ಒಳಗೆ 210, ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ 184, ಇನ್ನು ಪಿ ಎಚ್ ಡಿ ಓನ್ಲಿ ಅಪ್ಪ ಅಂತಂದ್ರೆ 160. ಒ ಬಿ ಸಿ, ಇ ಡಬ್ಲ್ಯೂ ಎಸ್, ಎಸ್ ಸಿ ಎಸ್ ಟಿ, ಪಿ ಡಬ್ಲ್ಯೂ ಏನೆಷ್ಟು ನಿಮ್ಮ ಕ್ಯಾಟಗರಿ ಇದಾವಲ್ಲ ಅವೆಲ್ಲ ಕ್ಯಾಟಗರಿದ ವೈಸ್ ಇದರಲ್ಲಿ ಕೊಟ್ಟಿದ್ದಾರೆ. ಸರಿಯಾದ ಅಂತ ನೋಡ್ಕೊತ ಹೋಗ್ರಿ. ಯಾವ್ಯಾವ ನಿಮ್ಮದು ಸಬ್ಜೆಕ್ಟ್ ಇದೆ ಆಯಾ ಸಬ್ಜೆಕ್ಟ್ದ ಸಂಪೂರ್ಣವಾದಂತಹ ಮಾಹಿತಿ ಒಂದೇ ವಿಡಿಯೋದಲ್ಲಿ ಐತಿ. ಇನ್ನು ಹೋಮ್ ಸೈನ್ಸ್ ನೋಡಿ 202,
212, 186, 162. ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದರಲ್ಲಿ ಕೂಡ ಎಷ್ಟೆಷ್ಟು ನೀತಿ ಇದೆ ಅಂತ ನೋಡ್ಕೊಂತವ್ರಿ, ಮಾಹಿತಿ ಐತಿ. ಇನ್ನು ಪಾಪ್ಯುಲೇಷನ್ ಸ್ಟಡೀಸ್, ಇದರಲ್ಲಿ ಸತ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ, ರಿಸಲ್ಟ್ ಸತ ಅನೌನ್ಸ್ ಆಗಿದೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ರಿಸಲ್ಟ್ ಲಿಂಕ್ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿರಪ್ಪ ಅದನ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ರಿಸಲ್ಟ್ ಸಿಗ್ತೈತಿ. ಮ್ಯೂಸಿಕಲ್ಲಿ ಇದು ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್, ಇದು ಮೈಥಿಲಿ. ಯಾವ ಒಂದು ಕೆಟಗರಿಯಲ್ಲಿ ಮತ್ತು ಸಬ್ಜೆಕ್ಟ್ ವೈಸ್ ಇದ್ದಾವೆ. ಬೆಂಗಾಲಿ ಭಾಷೆಯಲ್ಲಿ ನೋಡ್ರಿ, ನಿಮ್ಮ ಸಬ್ಜೆಕ್ಟ್ ವೈಸ್ ಯಾವುದಿದೆ ಅಂತಕ್ಕಂಥ ನೋಡ್ಕೊಂತ ಹೋಗ್ರಿ. ನಿಮ್ಮ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದ್ದಾವೆ ಮತ್ತು ಎಷ್ಟೆಷ್ಟು ಕಟಾಪ ನಿಂತಿದೆ ಮತ್ತು ನಿಮ್ಗೆ ರಿಸಲ್ಟ್ ನೋಡ್ಕೊಂತ ಹೋಗ್ರಿ ಎಷ್ಟೆಷ್ಟು ಬಂದಿದ್ದಾವೆ ಅಂತಕ್ಕಂಥದ್ದು. ಇದು ಹಿಂದಿ ವಿಷಯದಲ್ಲಿ ಏನಪ್ಪ ಅಂತಂದ್ರೆ 208 JRF ನಿಂತರೆ, 182 ಅಸಿಸ್ಟೆಂಟ್ ಪ್ರೊಫೆಸರ್ಗೆ, 158 PhD ಇದೇನಂದ್ರೆ ಜನರಲ್ ಕೆಟಗರಿದವರು ಇಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಇನ್ನೇನಪ್ಪ ಅಂತಂದ್ರೆ ಮಾತೃಭಾಷೆ ಅಂದರೆ ಕನ್ನಡದಲ್ಲಿ, ಕನ್ನಡ ಒಂದು ವಿಭಾಗದ ಒಂದು ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಕನ್ನಡದಲ್ಲಿ ಏನಂತಂದ್ರೆ ಅನ್ರಿಸರ್ವ್ಡ್ ಅಂದರೆ ಜನರಲ್ ಕ್ಯಾಟಗರಿದವರಿಗೆ 170ಕ್ಕೆ ನಿಂತಿದೆ ನೋಡಿ. ಕೇವಲ 170ಕ್ಕೆ ಏನಪ್ಪ ಅಂತಂದ್ರೆ JRF ಕಂಪ್ಲೀಟ್ ಆಗಿದೆ. ಇನ್ನು 150ಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್, 132ಕ್ಕೆ ಏನಂದರೆ PhD ಆಗಿದೆ. ಇನ್ನು OBC ಅಂದ್ರೆ 162ಕ್ಕೆ JRF ಆಗಿದೆ, 138ಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್, 126 PhD. SC ST 158, 154, 162. ವೆರಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ ಈ ಒಂದು ಕನ್ನಡ ವಿಭಾಗದವರಿಗೆ. ಯಾಕಪ್ಪ ಅಂತಂದ್ರೆ ಇದೇ ಮೊದಲ ಬಾರಿ ಏನಪ್ಪ ಅಂತಂದ್ರೆ 170ಕ್ಕೆ ಏನಪ್ಪ ಅಂತಂದ್ರೆ ಇದು JRF ಇಲ್ಲಿ ನಿಂತಿದೆ ನೋಡಿ. 150ಕ್ಕೆ ಐತಿ ಅಸಿಸ್ಟೆಂಟ್ ಪ್ರೊಫೆಸರ್. ನಿಮ್ಗೆ ಎಷ್ಟೆಷ್ಟು ಬಂದಿದ್ದಾವೆ ಅಂತಕ್ಕಂಥ ಕಟ್ಟಪ್ಪ ಲಿಸ್ಟ್ ನೋಡಿಕೊಂಡು ನಿಮ್ಮ ರಿಸಲ್ಟ್ ನೋಡ್ಕೊಂಡು ಹೋಗ್ರಿ. ಆಗಿತ್ತಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ನಿಮ್ಗೆ ಜಾಬ್ ಸಿಗುತ್ತೆ. ಇನ್ನು ಮಲಯಾಳಂದಲ್ಲಿ ನೋಡಿ, ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಯಾವುದಿಲ್ಲ ಅಂತಕ್ಕಂಥ ನೋಡ್ಕೊಂತವ್ರಿ. ಆಲ್ ಓವರ್ ಸಬ್ಜೆಕ್ಟ್ ಐತೆ ನೋಡ್ರಿ. ಇದಕ್ಕೆ ಎಲ್ಲ ಸಬ್ಜೆಕ್ಟ್ದ ಒಂದೇ ಒಂದು ವಿಡಿಯೋದಲ್ಲಿದೆ, ಸಂಪೂರ್ಣವಾದಂಥ ಮಾಹಿತಿ ಇದೆ. ಸಮಾಧಾನದಿಂದ ನೋಡ್ಕೊಂತವ್ರಿ. ಸಂಸ್ಕೃತದಲ್ಲಿದೆ, ತಮಿಳಿದೆ, ತೆಲುಗು ಅಲ್ಲಿ, ಉರ್ದು ಅಲ್ಲಿ ಎಷ್ಟೆಷ್ಟು ನಿಂತಿದೆ ಅಂತಕ್ಕಂಥ ನೋಡ್ಕೊಂತವ್ರಿ. ಇನ್ನು ಅರೇಬಿಕಾದಲ್ಲಿ ಏನೇನಪ್ಪ ಅಂತಂದ್ರೆ ಇಂಗ್ಲೀಷ್ನಲ್ಲಿ ನೋಡ್ರಿ. ಇಂಗ್ಲೀಷ್ನಲ್ಲಿ ಈ ಸಾರಿ ಏನಪ್ಪ ಅಂತಂದ್ರೆ 182ಕ್ಕೆ ಏನದಂದ್ರೆ JM ಅಲ್ಲಿ JRF ಕಂಪ್ಲೀಟ್ ಆಗಿದೆ. ಇನ್ನು 164ರಲ್ಲಿ ಏನಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ, 146 ಏನಂದ್ರೆ PhD ಇದು ಕ್ವಾಲಿಫೈ ಆಗೈತಿ. ನಿಮ್ಮ ವಿಷಯಗಳಲ್ಲಿ ಕ್ವಾಲಿಫೈ ಯಾವುದ್ಯಾವ್ದು ಆಗೈತಿ ಅಂತಕ್ಕಂಥದ್ದು ಇಲ್ಲಿ ನೀವು ಸಂಪೂರ್ಣವಾದಂಥ ಇಲ್ಲಿ ನೋಡ್ಬೋದಾಗ್ತೈತಿ. ಯಾವುದ್ಯಾವ್ದಿದೆ ಯಾವುದ್ಯಾವ್ದು ಇಲ್ಲ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಗೊತ್ತಾಕೈತಿ. ಇದು ಎಲ್ಲ ಭಾಷೆದ ಏನಪ್ಪ ಅಂತಂದ್ರೆ ಒಂದೇ ಇದರಲ್ಲಿದೆ, ಅದಕ್ಕೋಸ್ಕರವಾಗಿ ಎಲ್ಲ ಭಾಷೆ ಥರ ಅದಾವೆ ಇಲ್ಲಿ. ನಿಮ್ಮ ಭಾಷೆದು ಅಥವಾ ನಿಮ್ಮ ಸಬ್ಜೆಕ್ಟ್ದು ಯಾವುದ್ಯಾವ್ದಿದೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ. ನೋಡ್ಕೊಂತವ್ರಿ. ಇಲ್ಲೇನಪ್ಪ ಅಂತಂದ್ರೆ ಮರಾಠಿ ಡಿಪಾರ್ಟ್ಮೆಂಟ್ ನೋಡ್ರಿ. ಮರಾಠಿಯಲ್ಲಿ ಏನಂದ್ರೆ 182ಕ್ಕೆ ನಿಂತಿದೆ, 152 ಅಸಿಸ್ಟೆಂಟ್ ಪ್ರೊಫೆಸರ್ಗೆ, 138 PhDಗೆ ನಿಂತಿದೆ. ಇದು ಏನಂದ್ರೆ ಮರಾಠಿಯವರಿಗೆ. ಫ್ರೆಂಚ್, ಜಪಾನೀಸ್, ರಷ್ಯಾ ನಿಮ್ಮ ಯಾವುದು ಇದೆ ಅದರಲ್ಲಿ ಅಷ್ಟೇ ನೋಡ್ಕೊಂಡು ಹೋಗ್ರಿ.
ಇದೇನಪ್ಪ ಅಂತಂದ್ರೆ ಆಲ್ ಓವರ್ ಇಂಡಿಯಾ ಇರ್ತೈತಲ್ಲ, ಅದಕ್ಕೋಸ್ಕರವಾಗಿ ಎಲ್ಲ ಭಾಷೆದು ಒಂದೇ ಒಂದು PDF ಇದೆ. ಆಗೋಸ್ಕರವಾಗಿ ಈ ರೀತಿ ಬರ್ತಾಯಿದೆ. ಯಾಕಪ್ಪ ಅಂತಂದ್ರೆ ಇಡೀ ಭಾರತಾದ್ಯಂತ ಇದು UGC ನೆಟ್ದ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ತೈತಲ್ವ, ಅದಕ್ಕೋಸ್ಕರವಾಗಿ ಎಲ್ಲರೂ ಏನಪ್ಪ ಅಂತಂದ್ರೆ ಎಕ್ಸಾಮ್ ಬರೆದಿರ್ತಾರೆ, ಎಲ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಈ ಒಂದು ಕಟ್-ಆಫ್ ಲಿಸ್ಟ್ ಇದೆ. ಎಲ್ಲರೂ ಏನಪ್ಪ ಅಂತಂದ್ರೆ ನಿಮ್ಮ ಸಬ್ಜೆಕ್ಟ್ ವೈಸ್ ಯಾವ್ದ್ಯಾವುದು ನಿಮಗೆ ಬರ್ತಾವೆ ಅಂತಕ್ಕಂಥದ್ದು ಇಲ್ಲಿ ಚೆಕ್ ಮಾಡ್ಕೋಬೋದಾಗ್ತೈತಿ. ಇನ್ನು ಇಂಡಿಯನ್ ಕಲ್ಚರ್ ನೋಡ್ರೆ ಇಂಡಿಯನ್ ಕಲ್ಚರ್ ಒಳಗೆ ಎಷ್ಟು ನಿಂತಿದೆ ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ. ಇನ್ನು ಲಾ ಒಳಗೆ ನೋಡ್ರಿ, ಲಾ ಒಳಗೆ 218ಕ್ಕೆ JRF ನಿಂತಿದೆ, 182ಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ನಿಂತಿದೆ, 162, 166 ಇದು ಯಾವುದಂದರೆ PhD ನಿಂತಿದೆ. ಇನ್ನು ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಐತೆ ನೋಡ್ರಿ, ಇದೇನಪ್ಪ ಅಂತಂದ್ರೆ ಇದಕ್ಕೇನು ಯಾವುದಂದ್ರೆ 188 JRF ನಿಂತಿದೆ, 168 ಅಸಿಸ್ಟೆಂಟ್ ಪ್ರೊಫೆಸರ್, 146 PhD ನಿಂತಿದೆ. ಇದು ಮಾಸ್ ಕಮ್ಯುನಿಕೇಷನ್ ಆ ಒಂದು ವಿಭಾಗದ ಎಷ್ಟೆಷ್ಟು ನಿಂತಿದೆ ಅಂತ ನೋಡ್ಕೊಂತವ್ರಿ. ಪರ್ಫಾರ್ಮಿಂಗ್ ಆರ್ಟ್ ಆ್ಯಂಡ್ ಡ್ಯಾನ್ಸ್, ಆರ್ಕಿಯಾಲಜಿ ಅದರಲ್ಲಿ ಎಷ್ಟು ನಿಂತಿದೆ, ಇನ್ನೇನಪ್ಪ ಅಂತಂದ್ರೆ ಕ್ರಿಮಿನಾಲಜಿದಲ್ಲಿ 240 ಏನಪ್ಪ ಅಂತಂದ್ರೆ JRF ಆಗಿದೆ, 218ಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದೆ, 200ಕ್ಕೆ ಏನಂದ್ರೆ PhD ಆಗೈತಿ. OBCದವ್ರಿಗೆ ನೋಡ್ರಿ. ಇನ್ನು SC ST EWS ನಿಮ್ಮ ಯಾವ್ದ್ಯಾವ್ದು ಸಬ್ಜೆಕ್ಟ್ ಬರ್ತೈತಲ್ಲ ಆ ಒಂದು ಸಬ್ಜೆಕ್ಟಲ್ಲಿ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಕಟ್-ಆಫ್ ಇದೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತೈತಿ. ಇಲ್ಲೇನಂದ್ರೆ ಕಂಪೇರೇಟಿವ್ ಇಲ್ಲಿ ಸದಾ ಎಷ್ಟೆಷ್ಟು ನಿಂತಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ. ಇದೇನಂದ್ರೆ ಹ್ಯೂಮನ್ ಸ್ಟಡೀಸ್. ಜಿಯೋಗ್ರಫಿ ನೋಡ್ರಿ, ಈಗ ಭೂಗೋಳಶಾಸ್ತ್ರದಲ್ಲಿ 224 ಏನಂದ್ರೆ ಈ ಒಂದು JRF ಆಗೈತೆ, 194 ಅಸಿಸ್ಟೆಂಟ್ ಪ್ರೊಫೆಸರ್ ಆಗೈತಿ, 164 PhD ಕ್ವಾಲಿಫೈ ಆಗೈತೆ ನೋಡ್ರಿ. ಇದೇನಂದ್ರೆ ಜಿಯೋಗ್ರಫಿದಲ್ಲಿ ಬಂದಂಥ ಕಟ್-ಆಫ್ ಲಿಸ್ಟ್. ಇನ್ನು ಸೋಷಿಯಲ್ ಮೆಡಿಕಲ್ ಇದರಲ್ಲಿ ಸತ 200, 176, 154 ಇದೇನಪ್ಪ ಅಂತಂದ್ರೆ ಅಫಿಷಿಯಲಿಯಾಗಿ ಬಂದಂತಹ ಒಂದು ಕಟ್-ಆಫ್ ಲಿಸ್ಟ್ ಆಗಿರ್ತೈತಿ. ಇದು ಫಾರೆನ್ಸಿಕ್ ಸೈನ್ಸಲ್ಲಿ ಸತ ನೋಡ್ಬೋದು ನೀವು 200, 176, 158 ಇವೆಲ್ಲ ಏನಪ್ಪ ಅಂದ್ರೆ ಫಾರೆನ್ಸಿಕ್ ಸೈನ್ಸ್. ಇದರದ ಒಂದು PDF ನಿಮಗೇನು ಬೇಕಾಯ್ತಪ್ಪ ಅಂತಂದ್ರೆ ಕೆಳಗಡೆ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದಾಗ್ತೈತಿ. ಮತ್ತು ಇದರ UGC ನೆಟ್ದ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ ಆಗೈತಿ. ಆ ರಿಸಲ್ಟ್ ಏನಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಓಪನ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮ್ಗೆ ಡೈರೆಕ್ಟಾಗಿ ಏನಂದ್ರೆ ನೆಟ್ದ ರಿಸಲ್ಟ್ ಓಪನ್ ಆಗ್ತೈತಿ. ಅಲ್ಲೇನಂದ್ರೆ ನಿಮ್ಗೆ ID ಮತ್ತು ಪಾಸ್ವರ್ಡ್ ಹಾಕಿದ್ರಪ್ಪ ಅಂತಂದ್ರೆ ನಿಮ್ದು ಏನಾಗ್ತೈತಿ ರಿಸಲ್ಟ್ ನಿಮ್ಗೆ ಶೋ ಆಗ್ತೈತ್ರಿ. ಎಲ್ಲ ಒಂದು ಭಾಷೆಗಳದ್ದು ಒಟ್ಟಿಗೆ ಐತಿ ಇಲ್ಲಿ. ಅದಕ್ಕೋಸ್ಕರವಾಗಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅದಕ್ಕೂ ಏನಪ್ಪ ಅಂತಂದ್ರೆ 210, 184, 164 ಇದಂದ್ರೆ ಇದರ ಒಂದು ಕಟ್-ಆಫ್ ಲಿಸ್ಟ್ ಆಗೈತೆ ನೋಡ್ರಿ. ಕಟ್-ಆಫ್ ಲಿಸ್ಟಿಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬಂದಿದ್ದಾವೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಈ ಒಂದೇ ವಿಡಿಯೋದಲ್ಲಿ ಬರ್ತೈತಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಮುಂದೆ ಬರುವಂಥ ಎಲ್ಲ ವಿಡಿಯೋಗೆ ಏನಪ್ಪ ಅಂತಂದ್ರೆ ಒಮ್ಮೆ ನೋಟಿಫಿಕೇಷನ್ ಬರ್ತೈತಿ, ಆವಾಗ ನೀವು ಬೇಗನೆ ನೋಡ್ಬೋದಾಗ್ತೈತಿ. ಎಲ್ಲ ಭಾಷೆದು ಆಲ್ ಓವರ್ ಇಂಡಿಯಾದ ಎಲ್ಲ ಭಾಷೆದು ಏನಪ್ಪ ಅಂತಂದ್ರೆ ಒಂದೇ ಸಾರಿ ಏನಂತಾರೆ ಇಲ್ಲಿ
ನೋಡಲು ಸಿಗ್ತೈತೆ ನೋಡ್ರಿ. ಹಿಂದೂ ಸ್ಟಡೀಸ್, ಇಂಡಿಯನ್ ನಾಲೆಜ್ ಸಿಸ್ಟಮ, ನಿಮ್ದು ಸಬ್ಜೆಕ್ಟ್ ವೈಸ್ ನೋಡ್ಕೊತ ಹೋದ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಸಿಗ್ತೈತಿ. ಇಲ್ಲಿ ತನಕ ಏನು ನೋಡಿದ್ರಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ UGC ನೆಟ್ ಎಕ್ಸಾಮಿನೇಷನ್ ಡಿಸೆಂಬರ್ 2025-26ರಲ್ಲಿ ಬಂದಿರುವಂತಹ ಸಬ್ಜೆಕ್ಟ್ ವೈಸ್ ಮತ್ತು ಕ್ಯಾಟಗರಿ ವೈಸ್ ಕಟ್ಟಪ್ಪ ಮಾರ್ಕ್ಸ್ ಎಷ್ಟೆಷ್ಟು ಬಂದವ ಎಷ್ಟೆಷ್ಟು ಬಂದಿಲ್ಲ ಅಂತಕ್ಕಂಥದ್ದು ನೀವು ಇಲ್ಲಿ ಒಂದೇ ವಿಡಿಯೋದಲ್ಲಿ ನೋಡಿದ್ದೀರ ಅಂತ ಹೇಳ್ಬೋದು. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರ್ತಕ್ಕಂತಹ ಮಾಹಿತಿ. ಥ್ಯಾಂಕ್ ಯು.